ಈಗ ನೀವ್ ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದೀವಿ ಊಹಾಪೋಹಗಳಿಗೆಲ್ಲ ನಾವು ಕಿವಿ ಕೊಡಲ್ಲ ಅಂತ ಹೇಳಿದ್ರಿ. ಈಗ ಎಕ್ಸಾಂಪಲ್ ರಮ್ಯಾನ್ ವಿಚಾರದಲ್ಲೇ ನಾವು ಕೇಳ್ಪಟ್ಟಿದ್ದು ನೋಡಿದ್ದು ಅವ್ರ ಕಂಪ್ಲೇಂಟ್ ಸಮೇತ ಕೊಟ್ಟಿದ್ರು. ಮೇಡಮ್ ನೋಡಿ, ಈಗ ಅದು ಯಾರೋ ಮಾಡಿರ್ಬೋದು. ಇವಾಗ ಎಕ್ಸಾಂಪಲ್ ರಿಯಲ್ ದರ್ಶನ್ ಫ್ಯಾನ್ಸ್ ಅಂತ ಇರ್ತಾರೆ, ಅಪ್ಪಟ ಅಭಿಮಾನಿಗಳು, ರಿಯಲ್ ದರ್ಶನ್ ಫ್ಯಾನ್ಸ್ ಅಂತ. ಅವ್ರು ಯಾವತ್ತೂ ಆ ಕೆಲಸಗಳು ಮಾಡೋದೇ ಇಲ್ಲ. ಒಂದ್ ಹೆಣ್ಣಿಗೆ ಹೀಯಾಳಿಸೋದಾಗ್ಲಿ, ಒಂದ್ ಹೆಣ್ಣಿಗೆ ರೇಗಿಸೋದಾಗ್ಲಿ ಅವೆಲ್ಲ ಮಾಡೋದೇ ಇಲ್ಲ. ಸೊ ಈ ಫೇಕ್ ಫ್ಯಾನ್ಸ್ಗಳು ಇರ್ತಾರೆ ಕೆಲವರು. ಅಂದ್ರೆ ನಾವು ದರ್ಶನ್ ಫ್ಯಾನ್ಸ್ ಅನ್ಕೊಂಡ್ ಬರ್ತಾರೆ. ನಾವು ಮನೆ ಹತ್ರ ನೋಡಿರೋ ಹಂಗೆ ಎಷ್ಟೋ ಜನ ಬರ್ತಾರೆ ಆತರ. ಈಗಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಆತರ. ನಾವು ದರ್ಶನ್ ಅಂದ್ರೆ ದರ್ಶನ್ ಅವ್ರ ಫ್ಯಾನ್ ಅಂದ್ರೆ ದರ್ಶನ್ ಅವ್ರ ಹೆಸರು ಹೇಳಿದ್ರೆ ಅವರು ಒಂದ್ ಸ್ವಲ್ಪ ಫೇಮಸ್ ಆಗ್ಬೋದು, ಇಲ್ಲ ವೈರಲ್ ಆಗ್ಬೋದು, ಇಲ್ಲ ಅವ್ರ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ದರ್ಶನ್ ಅವ್ರ ಹೆಸರು ಹೇಳಿದ್ರೇನೆ ಅದು ಹಂಗೆ, ಅಂದ್ರೆ ಆ ಹೆಸರಿಗೆ ಅದು ಗೊತ್ತು ಗಮ್ಮತ್ ಆ ತರ ಇದೆ. ಸೊ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ. ಆ ತರ ಸಿಚುವೇಶನ್ ಅಲ್ಲಿ ನಾವೇನು ಮಾತಾಡೋಕ್ಕೂ ಆಗಲ್ಲ. ಸೊ ಕೆಲವ್ರು ಬರ್ತಾರೆ, ಕಿಡಿಗಳು ಯಾರೋ ಬರ್ತಾರೆ, ಯಾರೋ ಮಾಡ್ತಾರೆ, ಹೋಗ್ತಾರೆ. ಬಟ್ ಇಲ್ಲಿ ಕೊನೆಗೆ ಹೆಸರು ಬರೋದು ಅವ್ರದೇ ಹೆಸರು. ಸೊ ಇವಾಗ ಯಾರೇ ಏನೇ ತಪ್ಪಾಗೋ ಕೊನೆಗೆ ಅವ್ರಿಗೆ ತಾನೇ ಕೆಟ್ಟ ಹೆಸರು. ಆಗ್ಲಿ ಪರವಾಗಿಲ್ಲ. ಈಗ ಅವ್ರನ್ನ ಹೇಟ್ ಮಾಡೋರಾಗ್ಲಿ, ಮತ್ತೊಂದಾಗ್ಲಿ, ಅವ್ರ ಕೆಟ್ಟದ್ ಮಾಡ್ಬೇಕು, ಮಗ್ದೊಂದ್ ಮಾಡ್ಬೇಕು ಆಗ್ಲಿ, ಮುಂದಕ್ಕೊಂದಿನ ಭಗವಂತ ಇದ್ದಾನೆ. ಅವ್ರು ಮಾಡಿರೋ ದಾನ ಧರ್ಮಗಳಿದೆಯಲ್ಲ, ಅವ್ರು ಮಾಡಿರೋ ಒಂದಷ್ಟು ಹೆಲ್ಪಿಂಗ್ ನೇಚರು, ಅವ್ರನ್ನ ಅದನ್ನ ಕಾದೇಕಾಗಿತ್ತು. ಅದಂತೂ ಸತ್ಯ. ಬ್ಯಾಡ್ ಟೈಮ್ ಇರ್ಬೋದು, ಏನೋ ಗೊತ್ತಿಲ್ಲ. ಇವಾಗ ಅವ್ರು ಇನ್ನೂ ಆದಷ್ಟು ಬೇಗ ಬರ್ತಾರೆ, ಬಂದು ನಮ್ಮ ಜೊತೆ ಎಲ್ಲ ಇರ್ತಾರೆ, ಮತ್ತೊಮ್ಮೆ ಸಿನಿಮಾಗಳು ಮಾಡ್ತಾರೆ. ಅದಕ್ಕಿಂತ ಸಿನಿಮಾಗಿಂತ ದೊಡ್ಡ ಲೆವೆಲ್ ಆಗಿ ಬೆಳಿತಾರೆ ಅದಂತೂ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಹತ್ರ. ಓಕೆ ಸರ್, ಆಗಾಗ ಫ್ಯಾನ್ಸ್ ವಾರ್ಸ್ ಆಗ್ತಾ ಇರುತ್ತೆ, ನೀವು ನೋಡ್ತಾ ಇರ್ತೀರಾ. ಸೊ ಆ ಫ್ಯಾನ್ಸ್, ಅವ್ರ ಫ್ಯಾನ್ಸ್, ಇವ್ರ ಫ್ಯಾನ್ಸ್ ಅಂತ ಕೆಲವರು ಫ್ಯಾನ್ಸ್ ಗಳಿಗೆ ಕಿವಿ ಮಾತು ಹೇಳಿದ್ದು ಉಂಟು. ಸೊ ಈ ಫ್ಯಾನ್ಸ್ ವಾರ್ಸ್ ಬಗ್ಗೆ ನೀವೇನ್ ಹೇಳ್ತೀರಾ? ಸದ್ಯಕ್ಕಂತೂ ಏನೋ ಕಾಣಿಸ್ತಿಲ್ಲಪ್ಪ ನನಗೆ. ಮುಂಚೆ ಇತ್ತೇನೋ ಗೊತ್ತಿಲ್ಲ, ಈಗ ಸದ್ಯಕ್ಕಂತೂ ಆ ಫ್ಯಾನ್ಸ್ ವಾರ್ ಅನ್ನೋದೆಲ್ಲ ನಿಂತೋಗ್ಬಿಟ್ಟಿದೆ ನನ್ನ ಪ್ರಕಾರ. ಅದು ಬೇರೆಯವ್ರ ಪ್ರಕಾರ ಏನಿದೆಯೋ ನನಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅದಂತೂ ಇಲ್ಲ, ಸದ್ಯಕ್ಕೆ ನಡೀತಾ ಇಲ್ಲ. ಅದು ಎಲ್ಲೂ ಫ್ಯಾನ್ಸ್ ವಾರ್ ಅನ್ನೋದು ನಡೀತಾ ಇಲ್ಲ. ಸೊ ಎಲ್ಲ ಹೀರೋಗಳು ಸಿನಿಮಾಗಳು ನೋಡ್ತಾರೆ. ಸೊ ನಾವು ಅಷ್ಟೇ ಬೇರೆ ಸಿನಿಮಾಗಳು ನೋಡ್ತೀವಿ ನಾವು. ಈಗ ಮೊನ್ನೆ ರಿಲೀಸ್ ಆಯ್ತು ಎಷ್ಟೋ ಸಿನಿಮಾಗಳು, ಶಿವಣ್ಣದಾಗಿರ್ಬೋದು, ಯಶ್ ಅವ್ರಾಗಿರ್ಬೋದು, ಎಷ್ಟೋ ಸಿನಿಮಾಗಳು ರಿಲೀಸ್ ಆಗುತ್ತೆ. ನಾನು ನೋಡಿದ್ದೀನಿ ಸಿನಿಮಾಗಳನ್ನ. ಹಂಗಂದ್ರೆ ನಾವು ಸಿನಿಮಾ ಪ್ರಿಯರ್ ನಾವಲ್ಲ. ಈಗ ನಾನು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾನು ಸಿನಿಮಾ ಪ್ರಿಯ. ನಾನು ಎಲ್ಲಾ ಸಿನಿಮಾಗಳನ್ನೂ ನೋಡ್ತೀನಿ. ದರ್ಶನ್ ಸರ್ ಅಭಿಮಾನಿಗಳು ಹೆಂಗೆ ಅಂತಂದ್ರೆ ಎಲ್ಲಾ ಸಿನಿಮಾಗಳು ನೋಡ್ತಾರೆ. ಅವ್ರನ್ನ ಕೆಣಕಬಾರ್ದಷ್ಟೇ. ಅವ್ರನ್ನ ಕೆಣಕ್ದಾಗ ಏನಾಗುತ್ತೆ ಗೊತ್ತಾ? ಸೊ ಬಿಡೋ, ನಮ್ಮ ಬಾಸಿಂದ ಎಷ್ಟೋ ಕೆಲಸಗಳು ಮಾಡಿಸ್ಕೊಂಡಿದ್ದಾರೆ, ನಾವ್ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋದು ಅವ್ರಿಗೆ. ಈಗ ನಾನೊಬ್ಬನೇ ಅಲ್ಲ ಮೇಡಮ್ ದರ್ಶನ್ ಫ್ಯಾನ್ ಅಲ್ಲಿ, ಎಷ್ಟೋ ಕೋಟ್ಯಾಂತರ ಜೊತೆ ಅಭಿಮಾನಿಗಳಿದ್ದಾರೆ. ಒಬ್ಬೊಬ್ರದ್ದು ಮೆಂಟಾಲಿಟಿ ಒಂದೊಂಥರ ಇರುತ್ತೆ. ಈಗ ನನ್ನ ಮೆಂಟಾಲಿಟಿ ಒಂದು, ನಿಮ್ಮ ಮೆಂಟಾಲಿಟಿ ಇನ್ನೊಬ್ರದ್ದು ಒಂಥರ. ಸೊ ನಾವೇನು ಹೋಗಿ ಹೇಳಕ್ಕೂ ಆಗಲ್ಲ. ನಾವು ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಅವ್ರು ಇರ್ತಾರೆ. ನಾವು ಹೋಗಿ ನೀನು ಹಿಂಗೆ ಇರಬೇಕು ಅಂತ ಹೇಳಕ್ಕಾಗತ್ತೆ ಒಬ್ಬ ಮನುಷ್ಯನ? ಆಗಲ್ಲ. ನನ್ನ ಪ್ರಕಾರ ಇವಾಗಿನ ಸಿಚುಯೇಷನ್ ಅಲ್ಲಿ ನನ್ನ ಪ್ರಕಾರ ಫ್ಯಾನ್ಸ್ ವಾರ್ ಇಲ್ಲ ಅಂತ ನನಗನ್ಸುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.